ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇತ್ತೀಚೆಗೆ ಸೆಲೆಬ್ರಿಟಿ ಅನ್ಸ್ಕೊಂಡಿದ್ದಂತಹ ಚೈತ್ರ ಕುಂದಾಪುರ ಅವರ ಮದುವೆ, ಅವರ ಬಾಲ್ಯದ ಗೆಳೆಯ 15 ವರ್ಷಗಳಿಂದ ಪ್ರೀತಿಸ್ತಾ ಇದ್ದಂತಹ ಒಬ್ಬ ಸ್ನೇಹಿತನ ಜೊತೆ ಇತ್ತೀಚೆಗೆ ಅದ್ಧೂರಿಯಾಗಿ ಮದುವೆಯಾದರು. ಅವರ ಒಂದು ದಾಂಪತ್ಯ ಜೀವನ ಸುಖಮಯವಾಗಿರಲಿ ಅಂತೇಳಿ ಹಾರೈಸ್ತಾ ಆಶಿಸ್ತಾ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಟ್ವಿಸ್ಟ್ ತೋರಿಸ್ತಾ ಇದ್ದೀನಿ. ಅದೇನು ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ. ಆ ಟ್ವಿಸ್ಟ್ ಏನು ಅಂತ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ. ಜೊತೆಗೆ ಈ ವಿಡಿಯೋ ಫುಲ್ ನೋಡಿಬಿಟ್ಟು ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಚೈತ್ರ ಕುಂದಾಪುರದ ಹೆಣ್ಣು ಮಗಳು. ಇವರು ಇತ್ತೀಚೆಗೆ ಹೆಸರಾಂತ ಪಕ್ಷದ ಹೆಸರು ಹೇಳ್ಕೊಂಡು ಅವರು ಸ್ಟೇಜ್ ಮೇಲೆ ಬಂದರು, ವೇದಿಕೆಗೆ ಬಂದು ಅಲ್ಲೂ ಸ್ವಲ್ಪ ಇಂಪಾರ್ಟೆನ್ಸ್ ಅನಿಸ್ಕೊಂಡ್ರು. ಅವರ ಭಾಷಣದ ಮೂಲಕ ಅವರ ಒಂದು ಸ್ಪೀಚ್ ಏನಿದೆ ಅದು ಸ್ವಲ್ಪ ಅಟ್ರ್ಯಾಕ್ಷನ್ ಆಗಿರ್ತಾಯಿತ್ತು. ಆ ಸ್ಪೀಚ್ ಮೂಲಕ ಅವರು ಪ್ರಸಿದ್ಧತೆಯನ್ನು ಪಡೆದ್ರು. ಈ ಪ್ರಸಿದ್ಧತೆಯನ್ನು ದುರುಪಯೋಗ ಪಡಿಸ್ಕೊಂಡು ಯಾವುದೋ ಒಂದು ಹಗರಣದಲ್ಲಿ 5 ಕೋಟಿಯ ಒಂದು ಹಗರಣದಲ್ಲಿ ಸಿಕ್ಕಾಕೊಂಡ್ರು. 5 ಕೋಟಿಯನ್ನು ಮೋಸ ಮಾಡಿ ತೊಗೊಂಡ್ರು ಅಂತೇಳಿ ಹಗರಣದಲ್ಲಿ ಸಿಕ್ಕಾಕೊಂಡ್ರು. ಜೈಲಿಗೂ ಹೋಗಿ ಬಂದರು. ಆನಂತರ ಬಿಗ್ ಬಾಸಿಗೆ ಬಂದರು. ಬಿಗ್ ಬಾಸಲ್ಲೂ ಸಹ ಇವ್ರದ್ದೇ ಆದ ಛಾಪನ್ನು ಮೂಡಿಸಿದ್ರು. 5ನೇ ಪ್ಲೇಸ್ ಪಡ್ಕೊಂಡು ಗೆದ್ದರು. ಅಲ್ಲಿಂದ ಬಂದಮೇಲೆ ಅವರದ ಮನೆಯಲ್ಲಿ 15 ವರ್ಷಗಳಿಂದ ಇದ್ದಂತಹ ಅವರ ಸ್ನೇಹಿತನ ಜೊತೆ ಅವರ ಮದುವೆ ಅದ್ಧೂರಿಯಾಗಿ ಮಾಡಿಕೊಂಡ್ರು. ಇದು ಇವರ ಒಂದು ಸಂಕ್ಷಿಪ್ತ ಒಂದು ಪರಿಚಯ. ಇವರು ಜೋರಾಗಿ ಮಾತು, ಜೋರು ನಗು, ಬಾಯಿ ಬಡ್ಕಿ ಅಂತೇಳಿ ಹೆಸರು ತೊಗೊಂಡ್ರು. ಬಿಗ್ ಬಾಸಲ್ಲೆಲ್ಲ ಜಗಳ ಗಂಟಿ ಅಂತ ಹೆಸರು ತೊಗೊಂಡ್ರು. ಒಟ್ಟು ಅದು ನಮಗೆಲ್ಲ ಒಂಥರ ಎಂಟರ್ಟೈನ್ಮೆಂಟಾಗೇ ಇರ್ತಾಯಿತ್ತು. ಅವರು ಬಿಗ್ ಬಾಸಲ್ಲಿ ಅವರ ನಡೆ ನುಡಿ ಮಾತುಗಳೆಲ್ಲ ಇರ್ತಾಯಿತ್ತು. ಜನಗಳ ಒಂದು ಓಟನ್ನು ಪಡೆದು 5ನೇ ಸ್ಥಾನವನ್ನು ಪಡ್ಕೊಂಡ್ರು. ಅವರು ಮದುವೆ ಆದಂತಹ ಹುಡುಗ ಸಂಪ್ರದಾಯಸ್ಥನ ರೀತಿ ಇದ್ದಾರೆ, ಸಂಪ್ರದಾಯಸ್ಥ ಬದ್ಧರಾಗಿದ್ದಾರೆ. ಆದರೆ ಅವರು ಈ 5 ಕೋಟಿಯ ಹಗರಣದಲ್ಲಿ ಅವರು ಒಬ್ಬ ಆರೋಪಿಯಾಗಿದ್ದಂಥವ್ರು ಅಂತ ಹೇಳಿ ಎಲ್ಲ ವಿದ್ಯಮಾನಗಳು ಹೇಳ್ತಾ ಇದೆ. 7ನೇ ಆರೋಪಿಯೇ ಈ ಹುಡುಗ ಅಂತ ಹೇಳಿ. ಇವರು ಹೊಸ ಒಂದು ಸಂಬಂಧ ಅಲ್ಲ, ಇವರ ಹಗರಣದಲ್ಲಿ ಭಾಗಿಯಾದಂತಹ 7ನೇ ಆರೋಪಿಯೇ ಈ ಹುಡುಗ. ಅವರಿಬ್ಬರ ಮಧ್ಯೆ ಪ್ರೇಮವಿತ್ತು, ಸ್ನೇಹವಿತ್ತು, ಮದುವೆಯಾದರು. ಇದು ಆಲ್ಮೋಸ್ಟ್ ಮುಗಿದಂಥ ಕತೆ. ಅಂದರೆ ಅವರು ದಾಂಪತ್ಯ ಜೀವನ ಶುರು ಮಾಡಿದ್ದಾರೆ. ಆದರೆ ಇಲ್ಲಿ ಟ್ವಿಸ್ಟ್ ಏನಪ್ಪ ಹೇಳ್ತಾ ಇದ್ದೀನಿ ನಾನು ಅಂದರೆ, ಚೈತ್ರ ಕುಂದಾಪುರ ಅವರ ತಂದೆ ಚೈತ್ರ ಕುಂದಾಪುರ ಅವರ ಮದುವೆಗೆ ಬರಲಿಲ್ಲ. ಈ ನ್ಯೂಸ್ ಚಾನಲ್ಸ್ಗಳೆಲ್ಲ ನೀವೇನಕ್ಕೆ ಚೈತ್ರ ಕುಂದಾಪುರ ಅವ್ರ ಮಗಳು, ನಿಮ್ಮ ಸ್ವಂತ ಮಗಳು, ಅವ್ರ ಮದುವೆಗೆ ನೀವೇನಕ್ಕೆ ಬಂದಿಲ್ಲ ಅಂತ ಕೇಳಿದಾಗ ಅವರ ತಂದೆ ತಮ್ಮ ಮನದಾಳದ ಮಾತನ್ನು, ಸತ್ಯದ ಘಟನೆಗಳನ್ನು, ಸತ್ಯದ ವಿಷಯಗಳನ್ನು ಬಿಚ್ಚಿಟ್ರು. ಏನು ಹೇಳಿದ್ರು ಅವ್ರ ತಂದೆ? ಇದನ್ನೇ ನಾನು ನಿಮಗಿವತ್ತು ಕೇಳಿಸ್ತಾ ಇದ್ದೀನಿ. ಚೈತ್ರ ಕುಂದಾಪುರ ಅವರ ತಂದೆಗೆ ನಿಮ್ಮ ಮಗಳ ಮದುವೆಗೆ ಏನಕ್ಕೆ ನೀವು ಹೋಗಲಿಲ್ಲ ಅಂತ ಹೇಳಿದಾಗ ಅವ್ರು ಕೊಟ್ಟಂತಹ ಒಂದು ಹೇಳಿಕೆ, ಮದುವೆ ಕಳ್ರು ಮದುವೆ ಆಗೋದು, ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ. ಯಾಕಂದ್ರೆ ಅವನು 12 ವರ್ಷದಿಂದ ಅವ್ರಿಬ್ರು ಅವನು ನಮ್ಮ ಮನೇಲಿ ಇದ್ದವ. 12 ವರ್ಷದಿಂದ ನಮ್ಮ ಮನೇಲಿ ಇದ್ದವ, ಕಳ್ಳವ. ಅವಳು ಕಳ್ರು, ಇಬ್ಬರಿಗೂ ಕಳ್ರು ಮದುವೆ ಆದ್ರು. ಅದ್ರ ಬಗ್ಗೆ ನಾನು ಇದೇ ದೊರಡೆ ಮಾಡ್ಕೊಳ್ಳೋದು, ಇದೇ ದೇಶಕ್ಕೆ ದ್ರೋಹ ಮಾಡೋದು, ವಂಚನೆ ಮಾಡೋದು, ಅವ್ರಿಗೆ ಅದೇ ಕಸಬು. ಅವಳಿಗೆ ಮಾನ ಮರ್ಯಾದೆ ಏನು ಇಲ್ಲ. ನಮ್ಮ ಕುಟುಂಬದ ಮಾನ ಮರ್ಯಾದೆ ತೆಗೆದು ಬಿಟ್ಲ. ಅವಳನ್ನ ಕಂಡ್ರೆ ನಂಗೆ ಆಗೋದಿಲ್ಲ. ಅವಳು ಎಂದೂ ಉದ್ಧಾರ ಆಗೋದಿಲ್ಲ. ಮತ್ತೆ ಅವಳು ಮಾಡುವಂಥ ಕೆಲವು ಕೆಲಸಗಳಿಗೆಲ್ಲ ನಾನು ಒಪ್ಪಿಗೆ ಕೊಡ್ಲಿಲ್ಲ ಅಂತೇಳಿ ಮೋಸ ವಂಚನೆಯಲ್ಲಿ ಇದ್ದಳು. ನಾನು ಸ್ವಲ್ಪ ಸತ್ಯ ನ್ಯಾಯ ಧರ್ಮದಲ್ಲಿ ಇರುವನು, ನನ್ನ ಸತ್ಯ ಧರ್ಮದಲ್ಲಿ ಇರುವನು. ಮದುವೆ ಕಳ್ರು ಮದುವೆ ಆಗೋದು, ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ. ಯಾಕಂದ್ರೆ ಅವನು 12 ವರ್ಷದಿಂದ ಅವ್ರಿಬ್ರು ಅವನು ನಮ್ಮ ಮನೇಲಿ ಇದ್ದವ. 12 ವರ್ಷದಿಂದ ನಮ್ಮ ಮನೇಲಿ ಇದ್ದವ, ಕಳ್ಳವ. ಅವಳು ಕಳ್ರು, ಇಬ್ಬರಿಗೂ ಕಳ್ರು ಮದುವೆ ಆದ್ರು. ಅದ್ರ ಬಗ್ಗೆ ನಾನು
ಬರೀ ಇದೇ ದರೋಡೆ ಮಾಡ್ಕೊಳ್ಳೋದು, ಇದೇ ದೇಶಕ್ಕೆ ದ್ರೋಹ ಮಾಡೋದು, ವಂಚನೆ ಮಾಡೋದು, ಅವ್ರಿಗೆ ಅದೇ ಕಸಬು. ಅವಳಿಗೆ ಮಾನ ಮರ್ಯಾದೆ ಏನು ಇಲ್ಲ. ನಮ್ಮ ಕುಟುಂಬದ ಮಾನ ಮರ್ಯಾದೆ ತೆಗೆದು ಬಿಟ್ಲ. ಅವಳನ್ನು ಕಂಡ್ರೆ ನಂಗೆ ಆಗೋದಿಲ್ಲ. ಅವಳು ಎಂದೂ ಉದ್ಧಾರ ಆಗೋದಿಲ್ಲ. ಮತ್ತು ಅವಳು ಮಾಡುವಂಥ ಕೆಲವು ಕೆಲಸಗಳಿಗೆಲ್ಲ ನಾನು ಒಪ್ಪಿಗೆ ಕೊಡಲಿಲ್ಲ ಅಂತೇಳಿ ಮೋಸ ವಂಚನೆಯಲ್ಲಿ ಇದ್ದಳು. ನಾನು ಸ್ವಲ್ಪ ಸತ್ಯ ನ್ಯಾಯ ಧರ್ಮದಲ್ಲಿ ಇರುವನು, ನನ್ನ ಸತ್ಯ ಧರ್ಮದಲ್ಲಿ ಇರುವನು. ಮತ್ತು ನನ್ನ ಹಿರಿಯ ಮಗಳು ಗಾಯತ್ರಿ ಸಹ, ಅವಳು ಸಹ ನಾನು ಗೌರವದಿಂದ ಮರ್ಯಾದೆಯಿಂದ ಬಾಳುವವಳು. ಅವಳು ಎಲ್ಲೋ ಒಂದು ಟೀಚರ್ ಕೆಲಸ ಮಾಡಿಕೊಂಡು ಎಲ್ಲೋ ಶಾಲೆ ಸ್ಕೂಲು ಪಾಠ ಹೊಲಿಗೆ ಮಾಡಿಕೊಂಡು ಜೀವನ ನಡೆಸ್ತದೆ. ಅವಳ ಮೇಲೆ ಒಂದು ಸುಳ್ಳು ಅಪವಾದ ಹಾಕಿದ್ರು, ದುಡ್ಡು ಕೊಡಿದೆ ಅಂತ ಹೇಳಿ. ಮತ್ತು ಅಲ್ಲಿ ಒಳ್ಳೆ ವೇದಿಕೆ ಇವಳಿಗೆ ಸಿಕ್ಕಿತ್ತು. ಆಗೊಂದು ಬಿಗ್ ಬಾಸ್ ವೇದಿಕೆ ಇವಳು ಸಿಕ್ಕಿದಾಗ ಇವಳಿಗೆ ಹೇಳೋ ಒಂದು ಒಳ್ಳೆ ಅವಕಾಶ ಇದ್ದಿತ್ತು. ಇವಳು ಹೇಳಲೇ ಇಲ್ಲ. ಇವಳದ್ದೇ ಒಂದು ಕೀರ್ತಿ ಬರಬೇಕು, ಇವಳದ್ದೇ ಒಂದು ತಾನೇ ಎಲ್ಲವನ್ನು ಮನೆ ನಡ್ಕೊಂಡು ಹೋಗ್ತಾ ಇದ್ದೇನೆ, ನನ್ನ ಈ ಕುಟುಂಬ ನಾನೇ ನಡ್ಸ್ಕೊಂಡು ಹೋಗಿ ಅಂತ ಸುಳ್ಳು ವರದಿಯನ್ನು ಕೊಡ್ತಾಳೆ. ಈ ಪಾಪಿ ಮಗು ಎಂದಿಗೂ ನಾನು ಕ್ಷಮೆ ಕೊಡುವುದಿಲ್ಲ. ಅವಳು ಒಂದು ಕ್ರಿಮಿ ಇದ್ದಂಗೆ, ದೇಶಕ್ಕೆ ಮಾದಕವಳು. ಮತ್ತೆ ಅವಳು ಮಾಡುವಂಥ ಎಲ್ಲ ಕೃತ್ಯಗಳನ್ನು ಈ 5 ಕೋಟಿ ಗೋವಿಂದ ಪೂಜೆ ಹಗರಣದಲ್ಲಿ ಅವಳು ಕೋಟಿ ಹಣ ಹೊಡೆದು ಸಾಬೀತಾಗಿದೆ. ಅದು ಅವಳಿಗೆ ಮತ್ತೆ ಅವಳಿಗೆ ಈ ಕೋಟಿ ಹಣವನ್ನು ಹೊಡೆದ ಕಾರಣ ಮತ್ತು ಬೇರೆ ಬೇರೆ ಬ್ಯಾಂಕಲ್ಲಿ ಬೇರೆ ಎಲ್ಲ ಡಿವೈಡ್ ಮಾಡಿ ಆ ಕೋಟಿ ಹಣ ಹೊಡೆದ ಲಕ್ಷ ಡಿವೈಡ್ ಮಾಡಿ ನನ್ನ ಹೆಸರು, ನನ್ನ ಹೆಂಡತಿ ಹೆಸರಲ್ಲಿ, ಮತ್ತು ಶ್ರೀಕಾಂತ್ ಹೆಸರಲ್ಲಿ, ಚೇತನ ಹೆಸರಲ್ಲಿ, ಹೀಗೆ ಪಡ್ಡೆ ಹುಡುಗರ ಹೆಸರನ್ನೆಲ್ಲ ಡಿಪಾಸಿಟ್ ಮಾಡಿ ಆ ಡಿಪಾಸಿಟ್ ಮಾಡಿದ ಬಾಂಡ್ ಮೇಲೆ ಮತ್ತು ಸಾಲ ತೆಗೆದು ಆ ಸಾಲದಿಂದ ಬರುವ ಬಡ್ಡಿಯಲ್ಲಿ ಇವಳು ವಂಚನೆ ಮಾಡಿ ತಿಂತಾ ಇದ್ದಾಳೆ. ಮತ್ತು ಇವಳು ಈ ದೇಶಕ್ಕೊಂದು ಮಾದಕ ಇವಳು. ಮತ್ತು ಇವಳನ್ನ ನನ್ನ ಮಗಳಂತ ಹೇಳೋಕೆ ನಾಚಿಕೆ ಆಗ್ತದೆ. ಪಾಪಿ ಹುಡುಗಿ ಇವಳು ಎಂದಿಗೂ ಜೀವಮಾನ ಇವಳು ಯಾವತ್ತೂ ನಮ್ಮ ಬಾಳಿನಲ್ಲಿ ಬರಲೇ ಕೂಡದು. ಇಂಥವರಿಗೆಲ್ಲ ಜನ ಸಪೋರ್ಟ್ ಕೊಡ್ತಾರಲ್ಲ, ಇದು ಅವಳು ಒಂದು ಕ್ರಿಮಿನಲ್. ಜನ ಇದಕ್ಕೆ ಮನ್ನಣೆ ಕೊಡಬಾರದು. ಮತ್ತು ಅವಳ ಸುಳ್ಳು ಹೇಳಿಕೆ ವರದಿಗಳಿಗೆ ಯಾವುದೇ ಮನ್ನಣೆ ಕೊಡಬಾರದು. ಅವಳು ಮತ್ತೆ ಬೇರೆ ಮಾಡಬೇಕಲ್ಲ ಕರ್ತವ್ಯಗಳನ್ನು ಮಾಡಿದರೆ ಸೈನಿಕರಿಗೆ ದುಡ್ಡು ಕೊಡುವುದು ಒಂದು ಹೆಮ್ಮೆ. ಆದರೆ ಅವಳು ಸ್ವಂತ ದುಡ್ಡಿನಲ್ಲಿ ಕೊಟ್ಟಿದ್ದಿದ್ರೆ, ಅಥವಾ ಸ್ವಂತ ದುಡ್ಡಿನ ಅವರು ಕಷ್ಟಪಟ್ಟು ದುಡ್ಡಿನ 50,000 ಕೊಟ್ಟಿದ್ರು ನನಗೆ ಸಂತೋಷ ಇತ್ತು. ಇದು ಯಾರ್ದು ತಲೆಬರು ದುಡ್ಡಿನಲ್ಲಿ ಕೊಡುವುದು ನ್ಯಾಯ ಮಾಡ್ತಾರೆ. ಗೋವಿಂದ ಪೂಜೆ 5 ಕೋಟಿ 7-8 ಕೋಟಿ ಹೊಡೆದಿದ್ದಾಳೆ. ಅದರಿಂದ ಗೋವಿಂದ